ಎಲ್ಲ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿದೀವಿ ಇವತ್ತು ಚಿತ್ರದುರ್ಗ ತಾಲೂಕ್, ಚಿತ್ರದುರ್ಗ ಜಿಲ್ಲೆ ಸಿದ್ದವನದುರ್ಗ ಗ್ರಾಮದಲ್ಲಿ ಇದ್ದೀವಿ. ಇವತ್ತು ನಾವು ಪಪ್ಪಾಯಿ ಬೆಳೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ರೈತರು ಯಾವ್ದು ಬೆಳೆ ಬೆಳಿಬೇಕು ಅಂತ ಗೊತ್ತಾಗ್ತಿಲ್ಲ. ಇವಾಗ ಪಪ್ಪಾಯಿ ಬಗ್ಗೆ ಸ್ವಲ್ಪ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ನಮ್ ಜೊತೆಗಿದ್ದಾರೆ ಇವತ್ತು ಶರಣಪ್ಪ ಅಂತೇಳಿ, ಗೌಡು ಶರಣಪ್ಪ ಅಂತೇಳಿ. ಅವ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ, ಆಮೇಲೆ ಸಂಪೂರ್ಣ ಪಪ್ಪಾಯಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಪರಿಚಯ ಸರ್. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ಆಯ್ತು ಸರ್, ನಾವು ಇಲ್ಲಿ ಪಪ್ಪಾಯಿ ಬೆಳೆಗಾರರು. ಸಿದ್ದವನದುರ್ಗ ಅಂತ ನಮ್ಮೂರು, ಸಿದ್ದವನದುರ್ಗ ಬ್ರಾಕೆಟ್ ಕೋಟೆ. ನಾವು ಗೌಡ್ರು ಶರಣಪ್ಪ ಅಂತ ಪಪ್ಪಾಯಿ ಬೆಳೆ ಹಾಕ್ಬಿಟ್ಟು ವರ್ಷದ ಮೇಲೆ ಈಗ 3 ತಿಂಗಳಾಗೈತೆ. ಆದ್ರೆ ಆ ಬೆಳೆ ಮೊದ್ಲು ಹಳೆ ತಳಿ 786 ಬಹಳ ರೋಗ ಅಂತಂದು ಕೆಡವಾಡ್ ನಾವು ಬಹಳ ತೊಂದರೆ ಪಟ್ವಿ. ಹೊಸ ತಳಿ ಬಂದ್ಮೇಲೆ ನಮ್ಗೆ ಒಳ್ಳೆ ಬೆಳೆ ಬರ್ತೈತೆ, ಒಳ್ಳೆ ರೋಗ ಇಲ್ಲ, ಒಳ್ಳೆ ಚೆನ್ನಾಗಿ ಇಳುವರಿ ಬರ್ತೈತೆ, ಒಳ್ಳೆ ಪ್ರಾಬ್ಲಮ್ ಇಲ್ಲ ರೈತರಿಗೆ. ಬರೀ ಏನ್ ಗೊಬ್ಬರ ನೀರು ಒಂದ್ ಕೊಟ್ರೆ ಸಾಕು, ಔಷಧಿ ಹೊಡೆಯಂಗಿಲ್ಲ, ಯಾವ್ದಿಲ್ಲ, ಅನುಕೂಲ ಆಗ್ತೈತೆ. ರೈತರು ಧಾರಾಳ ಮಾಡ್ಬೋದು. ಇದು ಯಾವ ತಳಿ ಸರ್? ಇದು 15 ಅಂತ ನಂಬರ್, 15 ನಂಬರ್ 15 ಅಂತ. ನಾವು ಸಸಿ ನಾವು ಮಹಾರಾಷ್ಟ್ರದಿಂದ ತರಿಸಿದ್ವಿ. ಒಂದ್ ಸಸಿ 12 ರೂಪಾಯಿ ಸ್ಪಾಟ್ ಡೆಲಿವರಿ ಕೊಡ್ತಾರೆ ಇಲ್ಲಿಗೆ. ಹ್ಮ್, 12 ರೂಪಾಯಿದಂತೆ ತಂದ್ಕೊಟ್ರು ನಾವು ಹಾಕಿದ್ರೆ ನಮ್ಗೆ ಏನ್ ತೊಂದ್ರೆ ಆಗಲ್ಲ, ಮಾಡ್ಬೋದು. ಬೆಳೆ ಮಾಡೋರಿಗೆ ರೈತರು ಅನುಕೂಲ ಆಗುತ್ತೆ, ಮಾಡ್ರಿ. ಈಗ ಎಷ್ಟು ವರ್ಷ ಆಯ್ತು ಸರ್ ಬೆಳೆ? ಸರ್, 1 ವರ್ಷದ ಮೇಲೆ 3 ತಿಂಗಳಾಯ್ತು ಇದು ಬೆಳೆ ಆಗಿ, ನಾಟಿ ಮಾಡಿ ನಾವು. ಈಗ ಬೆಳೆ ಸ್ಟಾರ್ಟ್ ಆಗಿ ಈಗ ಅಲ್ಲೇ 6 ತಿಂಗಳಾಯ್ತು ನಮ್ಗೆ. 8 ರಿಂದ 9 ತಿಂಗಳೊಳಗೆ ಹಣ್ಣು ಕಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ. 8 ರಿಂದ 9 ತಿಂಗಳೊಳಗೆ ಹಣ್ಣಿಗೆ ಕರೆಕ್ಟ್ ಆಗಿ ಟೈಮಿಂಗ್ಸ್ 8 ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಮೇಲ್ಪಟ್ಟು 2 ವರ್ಷ ಗಟ್ಲೆ ಬೆಳೆ 8 ದಿನ 10 ದಿನಕ್ಕೊಂದ್ಸಾರಿ ಹಣ್ಣು ಕಟ್ಟಿಂಗ್ ಬರುತ್ತೆ. ಒಂದೇ ಸಾರಿ ಏನ್ ಒಂದೇ ಬರಲ್ಲ. ಒಂದ್ ಗಿಡ ಕಡಿಮೆ ಅಂದ್ರೆ 100 kg ಕಾಯಿ ಇಡುತ್ತೆ. ಒಂದು ಗಿಡ ಅಂದ್ರೆ ಇವಾಗ ಒಂದು ಮರದಲ್ಲಿ ಎಷ್ಟು ಕಾಯಿ ಹಿಡಿಬೋದು ಸರ್? ಒಂದು ಕಾಯಿ ಅರ್ಧ kg ಇಂದನ 3 kg ವರ್ಗುನು ತೂಕ ಬರುತ್ತೆ. ಈಗ ಅವ್ರ ತಾಕತ್ ಮೇಲೆ, ಜಮೀನ್ ಮೇಲೆ, ಭೂಮಿ ಚೆನ್ನಾಗಿದ್ದು ತಾಕತ್ ಕೊಟ್ಟು, ತಾಕತ್ ಮೇನ್ ಭೂಮಿಗೆ. ತಿಂಗಳಿಗೊಂದ್ಸಾರಿ ಹಣ್ಣು ಕಟಿಂಗ್ ಸ್ಟಾರ್ಟ್ ಆದ್ಮೇಲೆ 1 ತಿಂಗಳಿಗೊಂದ್ಸಾರಿನ ನಾವು ಒಂದು ಗಿಡಕ್ಕೆ 300 ಗ್ರಾಮ್ ಗೊಬ್ಬರ ಕೊಡ್ಬೇಕು, ಸರ್ಕಾರಿ ಗೊಬ್ಬರ. ಸ್ಟಾರ್ಟಿಂಗ್ ನಲ್ಲಿ ನಾವು ಗಿಡ ನಾಟಿ ಮಾಡೋದಕ್ಕಿಂತ ಮುಂಚೆ ಒಂದೊಂದೇ ಸ್ವಲ್ಪ ಇದನ್ನ ಹಾಕ್ಬೇಕು, ಯಾವ್ದೋ ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಕೊಟ್ರೆ ರೋಗ ಕಡಿಮೆ ಇರುತ್ತೆ. ಬರೇ ಸರ್ಕಾರಿ ಗೊಬ್ಬರಕ್ಕಿಂತಲೂ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು. ಸ್ವಲ್ಪನ ಕೊಟ್ರೆ ಒಳ್ಳೆ ಬೆಳೆ ಬರ್ತೈತ್ರಿ, ಮಾಡ್ಬೋದು. ರೈತರಿಗೆ ರೋಗ ಇಲ್ಲದ ಬೆಳೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಸರ್, ಪಪ್ಪಾಯನ್ನು ಯಾವ ರೀತಿಯಲ್ಲಿ ಸಸಿಯನ್ನು ನೆಡಬೇಕು? ಪಪ್ಪಾಯಿಯನ್ನು ಎಷ್ಟು 4 ಇಂಚು ಆಳದಲ್ಲಿ ಸಸಿ ನಾಟಿ ಮಾಡಿ ಸಾಕು. 4 ಇಂಚು. ಅವು ಯಾವ ಬೀಜದ ಮೂಲಕ ಸಸಿಗಳನ್ನು ಬೀಜದ ಮೂಲಕ ನೆಡ್ಬೇಕೆ, ಇನ್ನು ಸಸಿ ತಂದಾಕ್ಬೇಕು? ಸಸಿನೇ ತಂದಾಕ್ಬೇಕು, ಬೀಜ ನೆಡಕ್ ಬರಲ್ಲ. ಅದು ಸಸಿನ ನಾವೇ ಸಸಿ ಮಾಡ್ಕೊಳಕ್ ಬೀಜ ತರಿಸಿ ಮಾಡಕ್ ಹೋದ್ರೆ ನಮ್ಗೆ ಅದು ನರ್ಸರಿ ಫೇಲ್ ಆಗುತ್ತೆ. ನಮ್ಗೆ 2 ರೂಪಾಯಿ ತುಟ್ಟಿ ಆಗ್ಲಿ ರೈತರಿಂದಲೇ ನಾವು ಹೊರಗಡೆಯಿಂದ ತರಿಸಿ ನಾಟಿ ಮಾಡೋದು ಬಹಳ ಒಳ್ಳೇದು. ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರಗಳು ಇರ್ಬೇಕು ಸರ್? ಅದು ನಾವು 8 ಅಡಿ ಅಡಿಕೆ ಹಾಕಿದ್ವಿ. ಅದ್ರೊಳಗೆ ಸೆಂಟ್ರಿನಲ್ಲಿ ಮಧ್ಯದಲ್ಲಿ ಪಪ್ಪಾಯಿ ಹಾಕಿದ್ವಲ್ಲ, ಅದು ಒಳ್ಳೆ ಡಿಸ್ಟೆನ್ಸ್ 8 ಅಡಿ ಇರೋದು ಬಹಳ ಒಳ್ಳೇದು. ಕಟಾವ್ ಮಾಡೋದು ಹೆಂಗೆ ಸರ್? ಕಟಾವ್ ಮಾಡೋದು ಅದು ನಮ್ಗೀಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಪಟ್ಟೆ ಬರ್ತದೆ, 2-3 ಪಟ್ಟೆ ಅಂತಂದೀಗ. ಆ ಪಟ್ಟೆ ಬಂದಾಗ ನಾವು ಕಟಾವ್ ಮಾಡ್ಬೇಕು. ಅಲ್ಲಿವರೆಗೂ ಕಟಾವಿಗೆ ಬರಲ್ಲ. ಈ ತರ ಇಲ್ಲಿದೆ ನೋಡ್ರಿ, ಈ ತರ ಪಟ್ಟೆ ಬರ್ಬೇಕು. ಹಿಂಗೆ ಈ ಪಟ್ಟೆ ಬಂದ್ರೆ ಮಾತ್ರ ಇದೆಲ್ಲ ಕೇಳಕ್ ಬರುತ್ತೆ. ಈ ಪಟ್ಟೆ ಬರಲದು ಇದು ಕೇಳಕ್ ಬರಲ್ಲ. ಅದು ನೆಕ್ಸ್ಟ್ ಇನ್ನು ಮತ್ತೆ 8-10 ದಿವಸಕ್ಕೆ ಅದು ಕಟಿಂಗ್ ಬರುತ್ತೆ. ಯಾವ ರೀತಿಯ ರೋಗಗಳು ಕಂಡು ಬರುತ್ತೆ ಸರ್? ಇದರಲ್ಲಿ 90% ರೋಗ ಕಡಿಮೆ 15 ನಂಬರ್ ಅಲ್ಲಿ. ನಮ್ಮಾಗಿ ಒಂದು ಇದಕ್ಕೆ ಯಾವ್ದಾದ್ರು ಒಂದು ಯಾವ ಫರ್ಟಿಲೈಸರ್ಸ್ ಅಂಗಡಿಗೆ ಹೋಗ್ಬಿಟ್ಟು ನಾರ್ಮಲ್ ಆಗಿ ಒಂದು ಸ್ಪ್ರೇ ಕೊಟ್ರೆ ಏನ್ ತೊಂದರೆ ಇಲ್ಲ. ಅದೇನ್ ಹೆಚ್ಚಿನ ತಲೆ ಕೆಡಿಸ್ಕೊಂಡು ಸ್ಪ್ರೇ ಕೊಡ್ಬೇಕನ್ನಂತ ಅವಶ್ಯಕತೆ ಇಲ್ಲ. ಇದು ಯಾವ ಸಸಿ ಸರ್? ಇದು 15 ಸಸಿ. ಇದು 15 ಅಂತ ಇದು ನಂಬರೇ 15 ನಂಬರ್. ನಾರ್ಮಲ್ 15, J15, ನಾರ್ಮಲ್ 15 ಅಂತ 2 ಜಾತಿ ಐತೆ ಇದರಲ್ಲಿ. ಇದು ನಾರ್ಮಲ್ 15, ಇದರಲ್ಲಿ J15 ಅಂತ ಇದಕ್ಕಿಂತ ಫಸ್ಟ್ ಕ್ವಾಲಿಟಿ ಬರುತ್ತೆ. ಆ 15 ಸಸಿ ಸಿಗೋದು ಒಂದ್ ಸ್ವಲ್ಪ ರೇರ್. ಅದು ಇದಕ್ಕಿಂತ 2-3 ರೂಪಾಯಿ ರೇಟ್ ಜಾಸ್ತಿ ಇರುತ್ತೆ. ಅದು ನಾವ್ ಅದನ್ನೇನ್ ತರಿಸಿ ಹಾಕಿಲ್ಲ. ಇದು ನಾರ್ಮಲ್ 15 ತರಿಸಿ ಹಾಕಿದೀವಿ, ತೊಂದ್ರೆ ಏನಿಲ್ಲ, ಮಾಡ್ಬೋದು. ಎಷ್ಟು ತಿಂಗಳು ಬೇಕು ಸರ್ ಫಲ ಕೊಡಕ್ಕೆ? ಸರ್, ಇದು 8 ತಿಂಗಳಿಂದ 9 ತಿಂಗಳು ಬೇಕು ಸ್ಟಾರ್ಟಿಂಗ್ ಫಲ ಸ್ಟಾರ್ಟ್ ಆಗಕ್ಕೆ. 8 ತಿಂಗಳಿಂದ 9 ತಿಂಗಳು ಆದ್ಮೇಲೆ
ಅಲ್ಲಿಂದ ಕಂಟಿನ್ಯೂ 2 ವರ್ಷ 8 ದಿನಕ್ಕೆ 10 ದಿವಸಕ್ಕೆ ಒಂದ್ಸಾರಿ ಹಣ್ಣು ಕಟ್ ಮಾಡಕ್ ಬರುತ್ತೆ. ಪಪ್ಪಾಯಿಯನ್ನು ಯಾವ ರೀತಿಯಲ್ಲಿ ಮಾರಾಟ ಮಾಡ್ತಿರ್ತಾರೆ, ಮಾರ್ಕೆಟಿಂಗ್ ಎಲ್ಲ ಹೆಂಗೆ? ಮಾರ್ಕೆಟಿಂಗ್ ಸರ್ ಬೆಂಗಳೂರು, ಮಂಗಳೂರು, ಮತ್ತೆ ಡೆಲ್ಲಿ, ಬಾಂಬೆ ಎಲ್ಲಾ ಕಡೆಗೆ ಹೋಗ್ತದೆ. ಸಾಕಷ್ಟು ವ್ಯಾಪಾರದಾರರು ಇದಾರೆ. ನಾವೇನ್ ಮಾರಾಟಕ್ಕೆ ತೊಂದ್ರೆ ಇಲ್ಲ, ನಾವೇ ಮಾರಕ್ ಹೋಗ್ಬೇಕಂತಂದ್ ಏನಿಲ್ಲ. ನಮ್ಗೆ ಅಂದ್ರೆ ಅವರೇ ಬಂದು ತಗೊಂಡು ತಗೊಂಡು ಹೋಗ್ತಾರೆ. ನಾವೇನಿಲ್ಲಿ ಒಂದ್ ರೇಟಿಗೆ ಕೊಟ್ರೆ ತಗೊಂಡು ಹೋಗ್ತಾರೆ ಆರಾಮಾಗಿ. ಒಂದ್ ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಸರ್? ಸರ್ ಒಂದ್ ಎಕರೆ ಖರ್ಚು ಕನಿಷ್ಠ ಅಂದ್ರೆ ಒಂದು 50,000 ಬರ್ಬೋದು. ಹಣ್ಣು ಸ್ಟಾರ್ಟಿಂಗ್ ಬರೋವಟ್ಟಕ್ಕೆ ಒಂದ್ ಎಕರೆಗೆ 50,000. ಒಂದ್ ಎಕರೆ 50,000 ಬರುತ್ತೆ. ಎಷ್ಟು ಗಿಡ ನಾಟಿ ಮಾಡಿದೀರಾ? ನಾವೀಗ 3,400 ಗಿಡ ನಾಟಿ ಮಾಡಿದೀವಿ. ಒಂದ್ ಎಕರೆಗೆ ಎಷ್ಟು ಗಿಡ ನಾಟಿ ಮಾಡಬಹುದು? 620 ಗಿಡ ಮಾಡ್ಬೋದು ಅಷ್ಟೇ. 620ರಿಂದ 640 ಗಿಡ. ಇದು ಒಂದ್ ಎಕರೆ ಅಡಿಕೆ ಏನಾಗ್ತೀವಲ್ಲ ನಾವು, ಒಂದ್ ಎಕರೆಗೆ ಅಡಿಕೆ ಎಷ್ಟು ಗಿಡ ಬೀಳುತ್ತೋ ಅಷ್ಟೇ ಪಪ್ಪಾಯಿ ಗಿಡ ಬೀಳುತ್ತೆ. ಯಾವ್ಯಾವ ಗೊಬ್ಬರ ಹಾಕ್ಬೇಕು ಸ್ಟಾರ್ಟಿಂಗ್? ಏನಿಲ್ಲ, ನಾವು ಸಾಲಿಬರ್ಗೂ ಕೊಡಬಹುದು, ಸರ್ಕಾರಿ ಗೊಬ್ಬರ ಸಾಲಿಬರು. ಇಲ್ಲ ಅಂದ್ರೆ ಇದು ಗಟ್ಟಿ ಗೊಬ್ಬರ ಅಂದ್ರೆ 10-26 ಮೈನ್ ಗೊಬ್ಬರ ಇದಕ್ಕೆ. DAP, ಪೊಟಾಶ್ 10-26 ಒಟ್ಟು ಸರ್ಕಾರಿ ಗೊಬ್ಬರ ಕೊಡ್ಬೇಕು. ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು? ಎಷ್ಟು ಕೊಡ್ಬೇಕು? ಒಂದು ಗಿಡಕ್ಕೆ 300ರಿಂದ 400 ಗ್ರಾಮ್ ಕೊಡ್ತಾ ಇದೀವಿ ನಾವು. ದೊಡ್ಡ ಗಿಡ ಆದಾಗ, ಸಣ್ಣ ಗಿಡ ಆದಾಗ 150-200 ಗ್ರಾಮ್ ಕೊಡ್ಬೇಕು. ದೊಡ್ಡ ಗಿಡ ಆದಾಗ ಈ ಫಸಲು ಸ್ಟಾರ್ಟ್ ಆದ್ಮೇಲೆ ಒಂದು ಗಿಡಕ್ಕೆ ಕಡಿಮೆ ಅಂದ್ರೆ 400 ಗ್ರಾಮ್ ಬೇಕು. 400 ಗ್ರಾಮ್ ಕೊಡ್ಬೇಕು. ಒಂದು ತಿಂಗಳಿಗೆ ಒಂದ್ಸಾರಿ ಕೊಡ್ಬೇಕು. ಇದಕ್ಕೆ ಒಂದು ತಿಂಗಳಿಗೆ ಒಂದ್ಸಾರಿ ಗೊಬ್ಬರ ಕೊಡ್ಬೇಕು. ನಾವು ವರ್ಷದಲ್ಲಿ ಯಾವ ತಿಂಗಳಲ್ಲಿ ಸಸಿ ನಾಟಿ ಮಾಡ್ಬೇಕು, ಹಚ್ಬೇಕು? ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ 90% ನಾಟಿ ಮಾಡೋದು ಬಹಳ ಒಳ್ಳೇದು. ನಾಟಿ ಎಷ್ಟು ತಿಂಗಳಿಗೆ ಬರುತ್ತೆ ಇದು? 7ರಿಂದ 8 ತಿಂಗಳು ಬೆಳೆ ಸ್ಟಾರ್ಟ್ ಆಗುತ್ತೆ. ಎಷ್ಟ್ ದಿನ ಬಾಳಿಕೆ ಬರುತ್ತೆ ಇದು ಸಸಿ? ಇದು ನಾಟಿ ಮಾಡಿ 1 ವರ್ಷ ಅಂದ್ಬಿಟ್ರೆ ಅತ್ತಾಗ 2 ವರ್ಷ ಇರುತ್ತೆ. 3 ವರ್ಷದವರೆಗೂ ಇದು ಗಿಡ ಇರುತ್ತೆ ಹೊಲದಲ್ಲಿ. ಪಪ್ಪಾಯಿ ಗಿಡಗಳನ್ನ ಎಲ್ಲಿಂದ ತರ್ತೀರಾ? ನಾವು ಮಹಾರಾಷ್ಟ್ರದಿಂದ ತರಿಸಿದ್ವಿ. ಇಲ್ಲೇ ಸಿಗುತ್ತೆ, ಲೋಕಲ್ ಅಲ್ಲೂ ಸಿಗುತ್ತೆ. ನಾವು ಅಲ್ಲಿಂದಲೇ ತರಿಸಿ ಹಾಕಿದ್ವಲ್ಲ, ಒಳ್ಳೆ ಚೆನ್ನಾಗಿ ಸಸಿ ನಂಬಿಕೆ ತಂದು ಕೊಡ್ತಾರೆ. ಇಲ್ಲೇ ನಮ್ಮರೇ ಸೇಲ್ ಮಾಡ್ತಾರೆ, ತಂದು ಕೊಡ್ತಾರೆ. 12 ರೂಪಾಯಿ 10 ರೂಪಾಯಿನ ಸಿಗುತ್ತೆ ಅಲ್ಲಿ. ನಮ್ಗೆ ಅಲ್ಲಿ ತಂದು 2 ರೂಪಾಯಿಗೆ ಅವ್ರ ಎಕ್ಸ್ಪೆಂಡಿಚರ್ ಇಟ್ಕೊಂಡು 12 ರೂಪಾಯಿ ಕೊಡ್ತಾರೆ. ನಾವು ಪಪ್ಪಾಯಿ ಗಿಡನ್ನು ನಾರ್ಮಲ್ ಬೆದ್ಲಲ್ಲಿ ಹಾಕೋದು ಒಳ್ಳೇದಾ, ಇನ್ನು ಅಡಿಕೆ ಗಿಡದಲ್ಲಿ ಹಾಕೋದು ಒಳ್ಳೇದಾ? ಯಾವ್ದು ಬೇಕಾದ್ರೂ ಮಾಡ್ಬೋದು. ಅಡಿಕೆಯಲ್ಲಿ ಮಾಡಿದ್ರೆ ಒಳ್ಳೇದು. ಅಡಿಕೆ ಗಿಡನು ಸೇಫ್ಟಿಯಾಗಿ ಬೆಳೆ ಬರುತ್ತೆ, ಬೆಳ್ಕೊಂತತೆ. 3 ವರ್ಷದವರೆಗೂ ನಾವು ಅಡಿಕೆ ಹಾಕ್ಬಿಟ್ಟು 1 ತಿಂಗಳಿಗೆ ನಾವು ಇದ್ ಮಾಡಿದ್ರೆ ಒಳ್ಳೇದು. ಅದು ಮಾಡೋ ಕೆಲಸ ಅದಕ್ಕೂ ಏನ್ ಬೇರೆ ಸಪ್ರೇಟ್ ಮಾಡಂಗಿಲ್ಲ. ಅಡಿಕೆಯಲ್ಲಿ ಮಾಡೋದು ಬಹಳ ಒಳ್ಳೆ ಸೂಕ್ತ. ಒಂದು ಗಿಡ ಎಷ್ಟು ಹಣ್ಣುಗಳು ಬಿಡುತ್ತೆ ಸರ್? ಒಂದು ಗಿಡ ಕನಿಷ್ಠ ಅಂದ್ರೆ 50 ಕಾಯಿಂದ 100 ಕಾಯಿವರೆಗೆ ಹಿಡಿಯುತ್ತೆ. 100 ಕಾಯಿ ಬರ್ಬೋದು. ಅಂದ್ರೆ ಒಂದು ಕಾಯಿ 1 ಕೆಜಿಯಿಂದ 2 ಕೆಜಿನೂ ಇರುತ್ತೆ. ಹಣ್ಣು ಆಗಿದೆ, ಕಟಾವು ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್? ಈ ತರ ಪಟ್ಟೆ ಬಂದಿರ್ತದ ನೋಡ್ರಿ. ಪಟ್ಟೆ ಬಂತ ಅಂದ್ರೆ ಇದು ಹಣ್ಣು ಆದಂಗೆ ಇದು ಕೀಳಕ್ಕೆ ಬಂದಿರ್ತತೆ ಅಂತ ಮಾರ್ಕೆಟಿಂಗ್ಗೆ. ಪಟ್ಟೆ ಇಲ್ಲದ ಕಾಯಿ ಕಿತ್ತರೆ ಒಳಗಿನ್ನ ಅದು ಹಣ್ಣು ಆಗಿರಲ್ಲ. ಪಪ್ಪಾಯಿ ಗಿಡಗಳನ್ನು ಎಷ್ಟು ಎತ್ತರ ಬೆಳೀತದೆ ಸರ್ ಇವು? ಸರ್ ಇದು ಒಂದು 15 ಅಡಿ ಎತ್ತರ ಬೆಳಿಬಹುದು 3 ವರ್ಷದ ವರ್ಷಕ್ಕೆ. 3 ವರ್ಷ ತನಕ ಇದು ಫಸಲು ಕೊಡುತ್ತೆ. ಪಪ್ಪಾಯಿ ಗಿಡ ಹಾಕೋದು ರೈತರಿಗೆ ಉತ್ತಮನ ಹೆಂಗೆ ಸರ್? ಉತ್ತಮ ಬೆಳೆ ಸರ್, ಅವರು ರೈತರು ಆ ಭೂಮಿ ಒಳ್ಳೆ ಭೂಮಿಯಾಗಿ ಅದಕ್ಕೆ ತಕ್ಕಾಗಿ ಹೊಲದಲ್ಲಿ ಹೆಚ್ಚಿನ ಹುಲ್ಲು ಸೊಪ್ಪು ಆಗಬಾರ್ದು, ಕಳೆ ಕಾಸಿ ನೋಡ್ಕೊಂಡು ಪ್ರತಿಯೊಂದು ಕ್ಲೀನ್ ಆಗಿ ಇಟ್ಕೊಂಡು ಹೋದ್ರೆ ಒಳ್ಳೆ ಬೆಳೆ, ಒಳ್ಳೆ ಇಳುವರಿ ಕೊಡ್ತತೆ. ಸುಮ್ನೆ ಬೆಳೆ ಬರ್ತತೆ ಅಂತಂದು ನಾವು ನೆಗ್ಲೆಕ್ಟ್ ಮಾಡ್ಕೊಂಡಿದ್ರೆ ಬೆಳೆ ಬರಲ್ಲ. ಹುಲ್ಲು ಸೊಪ್ಪು ಗಿಡ ಗೆಂಟೆ ಎಲ್ಲ ಆದಷ್ಟು ಕ್ಲೀನ್ ಮಾಡ್ಕೊಂಡು ಇರ್ಬೇಕು. ಸರ್, ಇವಾಗ ಪಪ್ಪಾಯಿ ಖರ್ಚು ಎಷ್ಟು ಬಂತು ಸರ್ ನಿಮ್ಗೆ ಒಂದ್ ಎಕರೆಗೆ? ನಮ್ಗೆ 1 ಎಕರೆಗೆ 50,000 ರೂಪಾಯಿ ಖರ್ಚು ಬರುತ್ತೆ ಸರ್. ಈಗ ಆದಾಯ ಎಷ್ಟು ಬಂದಿದೆ ಸರ್? ಸರ್, ನಮ್ದು ಇನ್ನು ಇದರಲ್ಲಿ ಒಂದು 50 ಟನ್ ಮಾಲ್ ಕಿತ್ತಿದ್ವಿ. 50 ಟನ್ ಅಂದ್ರೆ ಇಲ್ಲಿ ಒಂದು 10 ಲಕ್ಷ ರೂಪಾಯಿ ನಮ್ಗೆ ಪ್ರಾಫಿಟ್ ಆಗತ್ತೆ. ಈಗ ಬಂದತ್ ಇಲ್ಲಿ ಗೆಲೆನ ಇಲ್ಲಿಂದ ಇತ್ಲಾಗ ಇನ್ನ ಬರೋದಿರೋದು ಇನ್ನ ಒಂದು 10ರಿಂದ 15 ಲಕ್ಷ ಬರ್ಬೋದು ನಮ್ಗೆ. ಇದಿರೋದು 3,400 ಗಿಡ. ಮಾರ್ಕೆಟಿಂಗ್ ರೇಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿವರೆಗೂ ಒಳ್ಳೆ ರೇಟ್ ಇತ್ತು. ಈಗ 10 ರೂಪಾಯಿ ಲೆವೆಲ್ ರೇಟ್ ಬಂದತ್ತೆ. ಈಗ ನಾಳೆ ಕಟಾವು ಬರ್ತಾರೆ ಸರ್? ನಾಳೆ ಬೆಳಿಗ್ಗೆ ಕಟ್ ಮಾಡ್ತಾ ಇದಾರೆ. ಇದು ಈಗ ಹೆಂಗ್ ಕೊಟ್ಟಿದ್ದೀರಾ ಸರ್ ಮಾರ್ಕೆಟ್? ಸರ್, ನಾವೀಗ 10 ರೂಪಾಯಿ ಕೊಟ್ಟಿದೀವಿ. ಅದರಿಂದ ಇಂಚೆ ಎಲ್ಲ 16, 18, 20 ರೂಪಾಯಿ, 22 ರೂಪಾಯಿದವ್ರು ಇವ್ರನ್ನ ಕೊಟ್ಕೊಂಡು ಅಲ್ಲಿಂದ ಇಟ್ಲ ಬಂದತ್ ನೋಡ್ರಿ.
ಈಗ ಏನಪ್ಪಾ ಅಂದ್ರೆ ಒಳ್ಳೆ ಬೆಳೆ ಬರುತ್ತೆ, ತೊಂದ್ರೆ ಇಲ್ಲ. ರೈತರು ಮಾಡೋರು ಧೈರ್ಯವಾಗಿ ಬೆಳೆ ಮಾಡಕ್ಕೆ ತೊಂದ್ರೆ ಇಲ್ಲ. ಯಾಕಂದ್ರೆ ರೋಗ ಕಡಿಮೆ ಐತಲ್ಲ, ಅದಕ್ಕೆ ಹಿಂದೆಲ್ಲ ರೋಗದಿಂದ ತುತ್ತಾಗಿದ್ವಿ. ಹಂಗಾಗಿ ಮಾಡ್ರಿ ಧೈರ್ಯವಾಗಿ, ಯಾರೇ ಮಾಡಿದ್ರು ಒಳ್ಳೇದಾಗುತ್ತೆ. ಸರಿ ಸರ್. ಅದ್ ಹಿಂದೆ ಸರ್ ನೀರಿನ ಪ್ರಮಾಣ ಎಷ್ಟು ಅಂತ ಕೊಡ್ಬೇಕು ಸರ್? ಸಾರ್ ಇದಕ್ಕೆ ಒಂದು ಗಿಡಕ್ಕೆ ಒಂದು ದಿನಕ್ಕೆ 8 ರಿಂದ 10 ಲೀಟರ್ ನೀರ್ ಬೇಕು. 8 ರಿಂದ 10 ಲೀಟರ್. ಒಂದು ದಿನಕ್ಕೆ. 3 ದಿನಕ್ಕೊಂದ್ಸಾರಿ ಕೊಟ್ರೆ ಸಾಕು. ನಾವು ಒಂದು ಡೈಲಿ ನೀರ್ ಕೊಡೋದ್ರಿಂದ ಈಗ ಒಂದಿನ ಬಿಟ್ಟು ಒಂದಿನ ಒಂದು 10-15 ಲೀಟರ್ ನೀರ್ ಕೊಡ್ಕೊಂಡ್ರೆ ಸಾಕು. ಔಷಧಿ ಎಷ್ಟು ದಿನಕ್ಕೊಂದ್ಸರಿ ಸಿಂಪಡಣೆ ಮಾಡ್ಬೇಕು ಸಾರ್? ನಾವು ಸ್ಪ್ರೇ ಮಾಡೋದು ಬಹಳ ಕಡಿಮೆ. ಸ್ಪ್ರೇ ಏನ್ ಬೇಕಾಗಲ್ಲ. ನಮ್ಮ ಒಂದು ಇದೇನಪ್ಪಾ ಅಂದ್ರೆ ನಮ್ಮ ಒಂದು ಕಕಲಾತಿ ಮಾಡ್ಬೇಕು ಅಷ್ಟೇನೆ. ರೋಗ ರಹಿತ ಬೆಳೆ ಇದು. ರೋಗ 90% ರೋಗ ಇಲ್ಲ, ಮಾಡಬಹುದು, ತೊಂದ್ರೆ ಇಲ್ಲ. 15 ನಂಬರ್. ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಮಾಹಿತಿ ಕೊಡೋದಕ್ಕೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.